ಎಲ್ಲರಿಗೂ ನಮಸ್ಕಾರ. ಹೇಗೆ ಮನೇಲೇ ಇರೋ ವಸ್ತುಗಳನ್ನ ಹಾಗೂ ನಾವು ಅಥವಾ ಮೇಕಪ್ಗೆ ಉಪಯೋಗಿಸೋ ವಸ್ತುಗಳಿಂದ ಹೇಗೆ ದೇವಿಯ ಮುಖವಾಡನ ಅಲಂಕಾರ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಬ್ರಷನ್ನು ಉಪಯೋಗಿಸ್ಕೊಂಡು ಕೋಲ್ಗೇಟ್ ಪೌಡರಿಂದ ನೀಟಾಗಿ ಅದನ್ನು ವಾಶ್ ಮಾಡಿ ಒಂದು ಮಡಿ ಬಟ್ಟೆಯಿಂದ ಮುಖವಾಡವನ್ನು ಒರೆಸಿ ಈಗ ಮನೇಲೇ ಇರೋ ಐಲೈನರ್ ಹಾಗೂ ನೈಲ್ ಪಾಲಿಶಿಂದ ಡೆಕೋರೇಟ್ ಮಾಡೋದನ್ನು ನೋಡೋಣ. ನಾನು ಮೊದಲನೇದಾಗಿ ಇಲ್ಲಿ ಮೆಬ್ಲಿನ್ ಐಲೈನರ್ನ ತೊಗೊತಾ ಇದ್ದೀನಿ. ಇದನ್ನು ಔಟ್ಲೈನರ್ಗೋಸ್ಕರ ತೊಗೊತಾ ಇದ್ದೀನಿ. ಇದನ್ನು ಔಟ್ಲೈನರ್ನ ನೀಟಾಗಿ ಫಿಲ್ ಮಾಡಿಕೊಂಡು ತುದಿ ಶಾರ್ಪ್ ಆಗಿರುವಂಥ ಬ್ರಷ್ನ ತೊಗೋಬೇಕು. ಲೇಟರ್ ನೀವು ಫಿಲ್ಲಿಂಗ್ನ ನಾರ್ಮಲ್ ಐಲೈನರಲ್ಲಿ ಮಾಡಿದ್ರೆ ಆಗುತ್ತೆ. ನಾನಿವಾಗ ಇಲ್ಲಿ ಐಬ್ರೋಸ್ನ ಫಿಲ್ ಮಾಡ್ಕೊತಾ ಇದ್ದೀನಿ. ಮೆಬ್ಲಿನ್ ಐಲೈನರ್ ಉಪಯೋಗಿಸ್ಕೊಂಡು ಮಾಡ್ಕೊಂಡಿದ್ದೀನಿ. ಮಿಕ್ಕಿದ ಫಿಲ್ಲಿಂಗ್ನ ನಾನು ನಾರ್ಮಲ್ ಐಲೈನರ್ ಉಪಯೋಗಿಸ್ಕೊಂಡು ಮಾಡಿದೆ. ನೆಕ್ಸ್ಟ್ ಆಮೇಲೆ ಇವಾಗ ನಾನು ಐಲೈನರ್ ಅಥವಾ ಕಾಜಲ್ನ ನಾನು ಮೆಬ್ಲಿನ್ ಐಲೈನರ್ ಯೂಸ್ಕೊಂಡೇ ಮಾಡ್ತಾಯಿದ್ದೀನಿ. ಯಾಕೆಂದರೆ ಶಾರ್ಪ್ ಆಗಿರೋ ಬ್ರಷಲ್ಲಿ ಈಸಿಯಾಗಿ ಮಾಡ್ಬೋದು ಕಣ್ಕಪ್ ಹಾಗೂ ನೀಲ್ ಐಲೈನರ್ನ. ನಿಮಗೆ ಏನಾದ್ರು ದಪ್ಪಗಳನ್ನ ನಡೆದರೆ ಈ ನೈಲ್ ರಿಮೂವರ್ ಕ್ಲೋತ್ಸ್ ಇದು ಸಿಗುತ್ತೆ, ಅದನ್ನು ಉಪಯೋಗಿಸ್ಕೊಂಡು ನೀವು ಅದನ್ನು ಕ್ಲೀನ್ ಮಾಡ್ಕೋಬೋದು. ನಾನಿವಾಗ ನೈಲ್ ಪಾಲಿಶ್ನ ತೊಗೊಂಡು ತುಟಿಗಳಿಗೆ ಕಲರ್ನ ನಾನು ಹಚ್ತಾ ಇದ್ದೀನಿ. ಲೇಟರ್ ನಾನಿಲ್ಲಿ ನಿಮಗೆ ತೋರಿಸ್ತೀನಿ. ಸ್ಟಿಕಾನ್ ಅಂತ ಒಂದು ಗಮ್ ಥರ ಅಂಟಿಸೋವಂಥ ಒಂದು ವಸ್ತು ಸಿಗುತ್ತೆ, ನೀವು ಅಂಗಡಿಯಲ್ಲಿ ತೊಗೋಬೋದು. ಈಗ ನಾನು ತೊಗೊಂಡಿರೋದೆಲ್ಲ ಡೆಕೋರೇಷನ್ ಪರ್ಪಸ್ಗೆ ಲಕ್ಷ್ಮಿಗೆ ಮುಖವಾಡಕ್ಕೆ ಅಂತ ಕೇಳಿದ್ರೆ ಕೊಡ್ತಾರೆ. ನಾನಿವಾಗ ಹಣೆಗೆ ಹಾಗೂ 2 ಕಣ್ಣುಗಳಿಗೆ ಸ್ಟಿಕ್ಸ್ನ ತೊಗೊಂಡಿದ್ದೀನಿ. ಈ ಸ್ಟಿಕ್ ಮಾಡ್ಕೊಳ್ಳೋಣ ಅಂತನ್ನ ಒಂದು ಐಟಮ್ಸ್ನ ತೊಗೊಂಡಿದ್ದೀನಿ. ಹಾಗೂ ಮೂಗುತಿಗೆ ಯಾವ ರೀತಿಯಾಗಿ ನಿಮಗೆ ಯಾವ್ಯಾವ ಶೇಪಲ್ಲಿ ಬೇಕೋ ಎಲ್ಲ ರೀತಿಯಾಗೂ ಉಂಡೆಗಳಿಗೆ ಸಿಗುತ್ತೆ. ನಾನಿವಾಗ ಸ್ಟಿಕ್ಕನ್ನು ಉಪಯೋಗಿಸ್ಕೊಂಡು ನೀಟಾಗಿ ಅದನ್ನು ಉಂಡೆಗಳ ರೀತಿಯಾಗಿ ಮಾಡಿಕೊಂಡು ಹಿಂದೆ ಅಂಟಿಸಿ ಅದನ್ನು ನೀಟಾಗಿ ಮುಖವಾಡಕ್ಕೆ ಅಂಟಿಸ್ತಾ ಇದ್ದೀನಿ. ನೋಡಬೇಕು ನೀವು ನೀಟಾಗಿ ಅಂಟಿದೆಯಾ ಇಲ್ಲ ಅಂತ. ಅದಾದಮೇಲೆ ನಾನು ನೆಕ್ಸ್ಟ್ ಜ್ಯುವೆಲರಿ ಏನಿರುತ್ತೆ, ಜ್ಯುವೆಲರಿ ನಿಮಗೆ ಬೇಕಾದ ನೀವು ತೊಗೋಬೋದು. ಏನು ಗೋಲ್ಡೇ ತೊಗೋಬೇಕು ಅಂತಲ್ಲ, ಯಾವ ಥರ ಜ್ಯುವೆಲರಿ ಬೇಕೋ ನೀವು ಹಾಕೋಬೋದು. ನಾನಿಲ್ಲಿ ಗೋಲ್ಡ್ನ ಉಪಯೋಗಿಸ್ತಾ ಇದ್ದೀನಿ, ನಮ್ಮ ತಾಯಿದು. ಸೊ ಈ ಗೋಲ್ಡ್ ಜ್ಯುವೆಲರೀಸ್ ಎಲ್ಲ ಹಾಕಿದ್ಮೇಲೆ ಮುಖವಾಡ ನೀಟಾಗಿ ಕಂಪ್ಲೀಟ್ ಆಯಿತು. ಹೇಗಿದೆ ನೀವೇ ಹೇಳಿ. ಥ್ಯಾಂಕ್ ಯು.